ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಇವತ್ತಿನ ಪೇಪರು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಮುಗೀತು ಅನ್ಕೊಂತಿರ್ತಾರೆ. ಆ್ಯಂಡ್ ನಾನು ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾರೆಲ್ಲ ಓದಿರೋ ಆಲ್ಮೋಸ್ಟ್ ಎಲ್ಲನೂ ಕೂಡ ಕ್ವೆಶನ್ಸ್ ಬಂದಿದ್ದಾವೆ. ಇವನ್ ಓಕೆ, ಕೋಗ್ನಿಟಿವ್ ಪ್ರೊಸೆಸ್ಸಲ್ಲಿ ಎಲ್ಲರೂ ಕೂಡ ಲರ್ನಿಂಗ್ ಆ್ಯಂಡ್ ಮೆಮರಿನೇ ಭಾಳ ಕಾನ್ಸಂಟ್ರೇಷನ್ ಮಾಡ್ತಿದ್ರು. ಆದರೂ ಕೂಡ ಪರ್ಸೆಪ್ಷನ್ ನಿಮ್ಮ ಕ್ವೆಶನ್ ಕೊಟ್ಟಿದ್ದೆ. ಯಾಕಂತಂದರೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಓಕೆ, ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ನೆಲ್ಲನೂ ಕೂಡ ಸ್ವಲ್ಪ ನೋಡಿಕೊಂಡಾಗ ನಿಮಗೆ ಇಂಪಾರ್ಟೆಂಟ್ ಅಂತ ಬಂದಾಗ ಪರ್ಸೆಪ್ಷನ್ನು ಕೂಡ ಅದರಲ್ಲಿ ಬರ್ತಾಯಿತ್ತು. ಸೊ ಹಂಗಾಗಿ ಅದನ್ನು ಕೊಟ್ಟಿದ್ದೆ. ಯಾರೆಲ್ಲ ಓದ್ಕೊಂಡಿದ್ದಾರೋ ಆಲ್ ದ ಬೆಸ್ಟ್, ಎಲ್ಲರೂ ಕೂಡ ಚೆನ್ನಾಗಿರ್ತದೆ. ಓಕೆ, ಈಗ ಡೈರೆಕ್ಟಾಗಿ ಇವತ್ತಿನ ಕ್ವೆಶನ್ ಪೇಪರ್ಗೆ ಬಂದಾಗೆ MCQ ಕ್ವೆಶನ್ ಆನ್ಸರ್ನ ನೋಡ್ತಾ ಹೋಗೋಣ. ಮೊದಲೇ ಸೈಕಾಲಜಿ ತೊಗೊಳ್ತೀನಿ. ಸೈಕಾಲಜಿಯಲ್ಲಿ ಡೈರೆಕ್ಟಾಗಿ ಕ್ವೆಶನ್ಸ್ ನಿಮಗೆ 9ನೇದರಿಂದ ನಿಮ್ಮದು MCQ ಸ್ಟಾರ್ಟ್ ಆಗ್ತದವೆ. ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ, ಆಮೇಲೆ ಡಿಸ್ಕಸ್ ಮಾಡೋಣ ಯೂನಿಕ್ ಬಂದಮೇಲೆ. ಓಕೆ, ಸೈಕಾಲಜಿ 8ನೇ ಕ್ವೆಶನ್ ಕಾಣಿಸ್ತಿದೆ ನೋಡಿ, ಅದಕ್ಕೆ C ಹಾಕೋರಿ. ಓಕೆ, ಕ್ಲಿನಿಕಲ್ ಸೈಕಾಲಜಿ ಆಗಿರ್ತದೆ. ಆ್ಯಂಡ್ 9ನೇದು ಬಂದುಬಿಟ್ರೆ ನಿಮಗೆ ಗೊತ್ತಿರಬೇಕು B. ಓಕೆ, ಆಕ್ಸಾನ್. ನೆಕ್ಸ್ಟು 10ನೇ ಕ್ವೆಶನ್ನು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಕೆಲವೊಂದಿಷ್ಟು ಹುಡುಗರಿಗೆ. ಓಕೆ, 10ನೇ ಕ್ವೆಶನ್ ಬಂದುಬಿಟ್ಟು, ಬಟ್ ಅದು ಆನ್ಸರ್ ಕೂಡ B. ಯಾಕಂತಂದರೆ ಎರಡು ಕೂಡ ಸೇಮ್ ಆಗುತ್ತೆ ಅಂತ ಅನಿಸುತ್ತೆ. ಓಕೆ, ಲೈಕ್ ಎಕ್ಸಾಂಪಲ್ ಇನ್ನೊಂದು ಹೇಳೋದಂತಂದರೆ ಈಗ 11ನೇ ಕ್ವೆಶನ್ ನೋಡೋಣ. ಓಕೆ, 11ನೇ ಕ್ವೆಶನ್ನು ಕೂಡ ನೋಡ್ತಾ ಹೋತಂದರೆ ನಿಮಗೆ 11ನೇದು ಕೂಡ B. ಓಕೆ, 11ನೇದು ಕೂಡ Bನೇ ಬರುತ್ತೆ. ಅಂತಂದರೆ ಕಂಟಿನ್ಯೂ ಆಗಿ ನಿಮಗೆ ಎಲ್ಲನೂ ಕೂಡ B ಬಂದಾಗೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಬಟ್ ಆನ್ಸರ್ ಮಾತ್ರ ಅದನ್ನು ಕೂಡ ಡೆಲಿಗೇಷನ್ ಅದನ್ನು ಕೂಡ Bನೇ ಆಗಿದೆ. ಓಕೆ, ನೆಕ್ಸ್ಟ್ 12ನೇ ನೋಡಿದರೆ C. ಓಕೆ, 12ನೇ ಬಂದರೆ ಸೆಕ್ಯೂರಿಟಿ. ಅಂದರೆ ಪ್ರೈಮರಿ ಮೋಟಿವ್ ಬಂದುಬಿಟ್ಟು ಮೊದಲು ಸೆಕ್ಯೂರಿಟಿ, ಆಮೇಲೆ ಎಲ್ಲನೂ ಕೂಡ. ಓಕೆ, ಕೆಲವೊಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಅಂತ ಹೇಳ್ತಿದ್ರೆ, ಬಟ್ ಅದು ಅಚೀವ್ಮೆಂಟ್ ಲಾಸ್ಟಿಗೆ ಬರ್ತದೆ, ಮೊದಲಿಗೆ ಸೆಕ್ಯೂರಿಟಿ. ನೆಕ್ಸ್ಟು 13ನೇ ಕ್ವೆಶನ್ ಕೂಡ ಕಾಣಿಸ್ತಿದೆ, ಅದನ್ನು ಕೂಡ Cನೇ ಆನ್ಸರ್. ಓಕೆ, ಅದನ್ನು ಕೂಡ ಇಂಟೆಲಿಜೆನ್ಸ್ ಟೆಸ್ಟಿಗೆ. ನೆಕ್ಸ್ಟ್ 14ನೇದು ನೋಡ್ತಂದರೆ ಜಸ್ಟ್ ಫೀಲ್ ಮಾಡ್ಕೊಂತಂತಂದರೆ ಅದು ಯಾವ ಒಂದು ಕೆಳಗಡೆ ಬರ್ತದೆ, ಅದು ಕೂಡ ಎಂಪತಿ. ಕೆಲವೊಂದಿಷ್ಟು ಸಿಂಪತಿ ಅಂತ ಹೇಳ್ತಾರೆ, ಅದು ಬರಲ್ಲ. ಅದು ಸಿಂಪತಿ ಬೇರೆ, ಎಂಪತಿ ಬೇರೆ. ಓಕೆ, ಎಂಪತಿ ಆಗ್ತದೆ. ಓಕೆ, ಇಲ್ಲಿ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಫೀಲ್ ವಾಟ್ ದ ಪೇಷಂಟ್ ಗೋಯಿಂಗ್ ಥ್ರೂ ಈಸ್ ಕಾಲ್ಡ್ ಅಂತ ಕೇಳಿದಾರೆ. ಓಕೆ, ಸಿಂಪತಿ ಬರಲ್ಲ, ಜಸ್ಟ್ ಅಂದರೆ ಅದು ಸಿಂಪತಿ ಬೇರೆ ಎಂಪತಿ ಬೇರೆ, ನೆನ್ಪಿಟ್ಕೋರಿ, ಎಂಪತಿ ಆಗ್ತದೆ. ಓಕೆ, ಕ್ವೆಶನ್ಸು ಸೈಕಾಲಜಿ ಮುಗೀತು. ನೆಕ್ಸ್ಟ್ ಹೇಳೋದಂತಂದರೆ ಇವಾಗ ಸೋಷಿಯಾಲಜಿಲಿ ಕೆಲವೊಂದಿಷ್ಟು ನನಗೂ ಕೂಡ ಗೊಂದಲ ಇದ್ದಾವೆ. ಓಕೆ, ಆದರೆ ನನಗೆ ಗೊತ್ತಿರುವಷ್ಟು ಆನ್ಸರ್ ಹೇಳ್ತೀನಿ. 8ನೇದು ಬಂದುಬಿಟ್ಟು ಕ್ವೆಶನ್ಗೆ ಆನ್ಸರು D. ಓಕೆ, 9ನೇದು ಕಾಣಿಸ್ತಿದೆ ನೋಡಿರಿ, ಇದು ಹುಡುಗರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಅಂದರೆ ಇದು ಹೌಸ್ ಹೋಲ್ಡ ಫ್ಯಾಮಿಲಿ ಅಂತ ಸ್ವಲ್ಪ ನಿಮಗೆ ಕ್ವೆಶನ್ಸ್ ಡೌಟ್ ಇದೆ. ಓಕೆ, ನನ್ನ ಪ್ರಕಾರ ಆನ್ಸರ್ ಬಂದುಬಿಟ್ಟು ಅದು ಫ್ಯಾಮಿಲಿ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ, D ಅಂತ. ನೋಡಿ, ಕೆಲವೊಂದಿಷ್ಟು ಹುಡುಗರು ಹೌಸ್ ಹೋಲ್ಡ್ ಇತ್ತಂದರೆ ಸ್ವಲ್ಪ ಕನ್ಫ್ಯೂಸ್ ಹಾಕೋಬೇಡಿ. ಯಾಕಂದರೆ ಇದನ್ನ ಆನ್ಸರ್ ಕ್ಲಿಯರ್ ಮಾಡಿ ಇನ್ನೊಂದು ಟೈಮ್ ಹೇಳ್ತೀನಿ ನಿಮ್ಗೆ ಬೇಕಾದರೆ. ಸದ್ಯಕ್ಕೆ ನಂಗೆ ಫ್ಯಾಮಿಲಿ ಅನ್ನಿಸ್ತದೆ. ನೆಕ್ಸ್ಟ್ 10ನೇ ಕ್ವೆಶನ್ ಬಂದುಬಿಟ್ಟು D, ಅದನ್ನು ಕೂಡ ವೆರ್ಟಿಕಲ್ ಗ್ರೂಪ್. ಓಕೆ, ನೆಕ್ಸ್ಟು 11ನೇದು ಅಂದರೆ ವೆರ್ಟಿಕಲ್ ಗ್ರೂಪ್. ಕೆಲವೊಂದಿಷ್ಟು ಹುಡುಗರು ಅದು ಮಿಕ್ಸ್ಡ್ ಗ್ರೂಪ್ ಅಂತಾರೆ, ಬಟ್ ಅದು ಬಂದುಬಿಟ್ಟು ವೆರ್ಟಿಕಲ್ ಗ್ರೂಪು 11ನೇದು. ಓಕೆ, 11ನೇದು ಕ್ವೆಶನ್ಸ್ಗೆ ಆನ್ಸರು A. ಅಬ್ಸಲ್ಯೂಟ್ ಪಾವರ್ಟಿ. ಓಕೆ, ಅಬ್ಸಲ್ಯೂಟ್ ಪಾವರ್ಟಿ 11ನೇದು. ನೆಕ್ಸ್ಟು 12ನೇದು ನೋಡಿತಂದರೆ ಓಕೆ, 12ನೇದು ಕ್ವೆಶನ್ಸ್ಗೆ ಆನ್ಸರ್ ಬಂದುಬಿಟ್ಟು ಅದು ಕೂಡ ಕ್ರೈಸಿಸ್. ಓಕೆ, 12 ಕ್ರೈಸಿಸ್ಸು. 13ನೇ ಕ್ವೆಶನ್ಸ್ ಬಂದುಬಿಟ್ಟು C, ಸೋಷಿಯಲ್ ಇಶ್ಯೂಸ್. ಓಕೆ, ಇದಿಷ್ಟು MCQ ಕ್ವೆಶನ್ಸ್ ಆನ್ಸರು. ಸರಿ, ಇದ್ರ ಬಗ್ಗೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಆಯಿತು, ಮತ್ತು ಕೆಲವೊಂದಿಷ್ಟು ನಿಮಗೆ ಅಂದರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಆಯಿತು, ಮತ್ತು ರಿಸಲ್ಟ್ ಬಗ್ಗೆ ಮುಂದಿನ ಅಂದರೆ ಬರುವಂಥ ಮುಂದೆ ದಿನಗಳಲ್ಲಿ ನಿಮಗೆ ಹೇಳ್ತೀನಿ. ಈವ್ನಿಂಗ್ ಬಂದು ನಿಮಗೆ ಸ್ವಲ್ಪ ಬಂದುಬಿಟ್ಟು ಅಂದರೆ ನಿಮಗೆ ಯಾವ ರೀತಿ ಪಾಸಿಂಗ್ ಅಂದರೆ ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಆಗ್ತದೆ ಅದನ್ನೆಲ್ಲ ಹೇಳ್ತೀನಿ. ನೋಡ್ಕೊಂತಾರೆ. ಸೈನಿಂಗ್ ಅಂದರೆ ಈವ್ನಿಂಗ್ವರೆಗೂ ಕೂಡ ನನ್ನ ಡ್ಯೂಟಿ ಇದೆ. ಸೊ ಹಂಗಾಗಿ ಡ್ಯೂಟಿ ಹೋಗಬೇಕು. ಇವಾಗ ಈವ್ನಿಂಗ್ ಬರ್ತೀನಿ, ಈವ್ನಿಂಗ್ ಬಂದ ಮೇಲೆ ಡಿಸ್ಕಸ್ ಮಾಡೋಣಂತೆ. ಸದ್ಯಕ್ಕೆ MCQ ಕ್ವೆಶನ್ಸ್ ನೋಡ್ಕೋರಿ. ಯಾರೆಲ್ಲ ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಕ್ವೆಶನ್ಸ್ ಆನ್ಸರ್ ಇದು ನಿಮ್ಗೆ ಆಲ್ಮೋಸ್ಟ್ ಓಕೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಸರಿ, ಟೇಕ್ ಕೇರ್, ಬಾಯ್.